ಮಸೀದಿಯಿಂದ ತೂರಿದ ಕಲ್ಲು ಚಪ್ಪಲಿ. ಶಿವಾಜಿ ಜಯಂತಿ ವೇಳೆ ಘಟನೆ. ಬಾಗಲಕೋಟೆ ಪ್ರಕ್ಷುಬ್ಧ, ಭಯದ ವಾತಾವರಣ. ನಿನ್ನೆ ಶಿವಾಜಿ ಜಯಂತಿ ಪ್ರಯುಕ್ತ ಬಾಗಲಕೋಟೆಯಲ್ಲಿ ಮೆರವಣಿಗೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಮೆರವಣಿಗೆ ವೇಳೆ ಪಂಕ್ ಮಸೀದಿಯ ಹತ್ತಿರ ಮೆರವಣಿಗೆ ಬರುತ್ತಿದ್ದಂತೆಯೇ ಮಸೀದಿಯಿಂದ ಕಲ್ಲು ಚಪ್ಪಲಿ ತೂರಿ ಬಂದ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಹಲವು ಹಿಂದೂ ಕಾರ್ಯಕರ್ತರಿಗೆ ಗಾಯಗಳಾಗಿದ್ದು, ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮೇಲೆಯೂ ಕಲ್ಲು ತೂರಿ ಬಂದಿದ್ದು ತಲೆಗೆ ಬಲವಾದ ಪೆಟ್ಟಾಗಿದೆ ಎಂದು ತಿಳಿದು ಬಂದಿದೆ. ಹಲವೆಡೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು ಬಾಗಲಕೋಟೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿದೆ. ಸದ್ಯ ಬಾಗಲಕೋಟೆಯ ಹಲವೆಡೆ ಬಿಎನ್ಎಸ್ ಸೆಕ್ಷನ್ 163 ಅಡಿ ನಿಷೇಧಾಜ್ಞೆ ಜಾರಿಯನ್ನ ಮಾಡಲಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಕಲ್ಲು ಚಪ್ಪಲಿ ತೂರಿದ ಕಿಡಿಗೇಡಿಗಳನ್ನು ಬಂಧಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಹಿಂದೂ ಸಂಘಟನೆಗಳು ನೀಡಿವೆ. ನೀವು ಇವತ್ತೇನಾದ್ರೂ ಪೊಲೀಸ್ ಇಲಾಖೆ ರಾತ್ರಿ ಗಳಿಸಿದ್ರೆ, ನೀವು ರಾತ್ರಿ ಅವ್ರನ್ನ ಅರೆಸ್ಟ್ ಮಾಡಲಿದ್ರೆ ಅವರು ಪರಾರಿ ಆಗ್ತಾರ. ಇದು 100ಕ್ಕೆ 100 ಸತ್ಯ. ಪೊಲೀಸ್ ಇಲಾಖೆ ನಾವು ವಿನಂತಿ ಮಾಡ್ಕೋತೀವಿ, ರಾತ್ರಿ ಯಾರು ಅವ್ರ ಮೇಲೆ ನಿಮ್ಮ ಕಡೆ ಎಲ್ಲಾರು ಕಡೆ ಹಿಡಿಯೋದವು, ಪೊಲೀಸ್ ಇಲಾಖೆ ಪ್ರತಿಯೊಬ್ಬರ ಕಡೆ ಹಿಡಿಯೋದವು. ದಯಮಾಡಿ ಅವ್ರನ್ನ ಬಂಧನ ಮಾಡ್ರಿ. ಇಲ್ಲ ಅಂದ್ರೆ ಶಾಂತರಿತ ಆಗಿರ್ತಕ್ಕಂಥ ಹೋಳಿ ಹಬ್ಬ ನಮ್ಮದು ಬರೋದು ಮುಂದೆ ಹೋಳಿ ಹಬ್ಬ. ಇಡೀ ದೇಶದಲ್ಲೇ ಅಚ್ಚುಕಟ್ಟಿಗೆ 2ನೇ ಹಬ್ಬ ಎಲ್ಲಿ ಆಗ್ತದಂದ್ರೆ ಅದು ಬಾಗಲಕೋಟೆ. ನಾವು ಎಲ್ಲ ಹೋಳಿ ಹಬ್ಬವನ್ನ ಶಾಂತ ರೀತಿ ಮಾಡಿವಿ, ಶಿವಾಜಿ ಜಯಂತಿನ ಶಾಂತ ರೀತಿಯಿಂದ ಮಾಡಿವಿ. ಹೋಳಿ ಹಬ್ಬವನ್ನು ಶಾಂತ ರೀತಿಯಿಂದ ಆಗ್ಬೇಕು. ಅಂದಾಗ ಮಾತ್ರ ನಾವು ಇಲ್ಲಿ ಇರ್ತಕ್ಕಂಥ ಜಿಹಾದಿ ಬೋಧನೆಗೆ ಒಳಗಿರ್ತಕ್ಕಂಥ ಯುವಕರ ಮೇಲೆ ಅರೆಸ್ಟ್ ಮಾಡಲೇಬೇಕು. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.